ಅಲ್ಲ ಅವ್ರು ನೋಡ್ಕೊಂತಾರೆ. ಇಲ್ಲಿ ಹತ್ರ ಬಾ, ಇಲ್ಲಿ ಹತ್ರ ಇಡಿ. ಇದು ಟ್ಯಾಪ್ ಯಾವಾಗಲೂ ಆನಲ್ಲೇ ಇರಬೇಕು. ಬೇಕಾದ ಮಾತ್ರ ನೀರು ತಗೊಳುತ್ತೆ. ಮತ್ತೆ ಅಲ್ಲಿ ಪ್ಲಗ್ ಹಾಕಿ ಆನ್ ಮಾಡ್ತಿರಲ್ಲ, ಫಸ್ಟು ಪವರ್ ಬಟನ್ ಪ್ರೆಸ್ ಮಾಡಬೇಕು. ನೆಕ್ಸ್ಟು ಪ್ರೋಗ್ರಾಮ್ ಅಂತಿದೆ. ಪ್ರೋಗ್ರಾಮ್ ಅಂದರೆ ನೀವು ಯಾವ ಥರ ಬಟ್ಟೆ ಹಾಕ್ತಿರಲ್ಲ ಅದು ಸೆಲೆಕ್ಟ್ ಮಾಡೋದು. ಯಾವ ಪ್ರೋಗ್ರಾಮಲ್ಲಿದೆ ಅಂತ ಇಲ್ಲಿ ತೋರಿಸುತ್ತೆ. ಇವಾಗ P1 ಅಂತಿದೆ ನೋಡ್ರಿ. P1 ಅಂದರೆ ಏನು ಅಂತ ಇಲ್ಲಿ ಬರ್ದಿರ್ತಾರೆ. P1 ಅಂದರೆ ನಾರ್ಮಲ್ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ, ಪ್ಯಾಂಟು ಶರ್ಟ್ ಸ್ಯಾರೀಸ್ ಆದರೆ P1ಗೆ ಹಾಕ್ಬೇಕು. ಪ್ರೋಗ್ರಾಮ್ ಚೇಂಜ್ ಮಾಡಬೇಕು ಅಂದರೆ ಇದು ಪ್ರೆಸ್ ಮಾಡಿದರೆ ಇಲ್ಲಿ ಚೇಂಜ್ ಆಗುತ್ತೆ. P2 ಅಂದರೆ ಹೆವಿ, ಈ ಬೆಡ್ಶೀಟು, ಬ್ಲ್ಯಾಂಕೆಟ್ಸು, ಕರ್ಟನ್ನು, ಕೊಳೆ ಭಾಳ ಇರುತ್ತಲ್ಲ ಅಂಥದ್ದು P2ಗೆ ಹಾಕ್ಬೇಕು. ಮತ್ತು ಪ್ರೆಸ್ ಮಾಡಿದ್ರೆ ಚೇಂಜ್ ಆಗುತ್ತೆ. P3 ಅಂದರೆ ಡೆಲಿಕೇಟ್ಸ್, ಈ ಎಂಬ್ರಾಯ್ಡ್ರಿ ಸ್ಯಾರೀಸು, ಸ್ಮೂತ್ ಟಿ ಶರ್ಟ್ಸ್ ಎಲ್ಲ ಬರುತ್ತಲ್ಲ, ಅದು ವಾಶ್ ಮಾಡುವಾಗ P3 ಸೆಲೆಕ್ಟ್ ಮಾಡಬೇಕು. ಮತ್ತು ಇದು ಪ್ರೆಸ್ ಮಾಡಿದರೆ ಚೇಂಜ್ ಆಗುತ್ತೆ. P4 ಅಂದರೆ ವೈಟ್ಸ್, ಬರೀ ಬಿಳಿ ಬಟ್ಟೆ ಇರುತ್ತಲ್ಲ, ಅವಾಗ 4ನೇ ನಂಬರಿಗೆ ಹಾಕ್ಬೇಕು. P5 ಅಂದರೆ ಸ್ಟೈನ್ ವಾಶ್ ಅಂತ, ಈ ಬಟ್ಟೆಯಲ್ಲಿ ಕಲೆಗಳು ಇರುತ್ತಲ್ಲ ಆ ಥರ ಬಟ್ಟೆ ಏನಾರು ಇದ್ದರೆ P5ಗೆ ಹಾಕಿ. P6 ಅಂದರೆ ಇಕೋ ವಾಶ್ ಅಂತ, ಎಕನಾಮಿಕಲ್ ವಾಶ್ ಅಂತಂದು ಬಟ್ಟೆ ಕೊಳೆ ಕಡಿಮೆ ಇದ್ದು ಬಟ್ಟೆ ಭಾಳ ಇರುತ್ತಲ್ಲ ಅವಾಗ ಈ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. P7 ಅಂದರೆ ಉಲನ್ ವಸ್ತು ಯಾವುದೇ ಇರಲಿ, ಸ್ವೆಟರ್ಸು, ಮಫ್ಲರ್ಸ್ ಯಾವುದೇ ಇದ್ದರೂ P7ಗೆ ಹಾಕ್ಬೇಕು. ಮತ್ತು ಪ್ರೆಸ್ ಮಾಡಿದ್ರೆ P8 ಆಗುತ್ತೆ. P8 ಅಂದರೆ ಬೆಡ್ಶೀಟ್, ಈ ಬೆಡ್ಶೀಟು ಕರ್ಟನ್ಸು ಕೊಳೆ ಕಡಿಮೆ ಇದ್ದರೆ ಇಲ್ಲಿ 8 ನಂಬರಿಗೆ ಹಾಕಿರಿ. ಅದರಲ್ಲೇ ಕೊಳೆ ಭಾಳ ಇದ್ದರೆ ಇಲ್ಲಿ ಎವಿಗೆ ಸೆಲೆಕ್ಟ್ ಮಾಡಿರಿ. ಅವಾಗ ಹೇಳಿದ್ನಲ್ಲ ಅದು. ನಿಮ್ಮ ಟೋಟಲ ಇಷ್ಟು 8 ಪ್ರೋಗ್ರಾಮ್ಸ್ ಇರುತ್ತೆ. 8 ಪ್ರೋಗ್ರಾಮ್ಸಲ್ಲಿ ಇದು 4 ಪ್ರೋಸೆಸ್ ಆಗುತ್ತೆ. 4 ಪ್ರೋಸೆಸ್ ಆಗುತ್ತೆ. ಏನೇನಂದರೆ ಸೋಕ್ ಅಂದರೆ ಬಟ್ಟೆ ನೆನೆಸ್ಕೊಳುತ್ತೆ. ವಾಶ್ ಅಂದರೆ ಡಿಟರ್ಜೆಂಟಲ್ಲಿ ವಾಶ್ ಆಗುತ್ತೆ. ರಿನ್ಸ್ ಅಂದರೆ ಒಳ್ಳೆ ನೀರಲ್ಲಿ ಜಾಲಿಸುತ್ತೆ. ಡ್ರೈ ಅಂದರೆ ಬಟ್ಟೆ ಹಿಂಡುತ್ತೆ. ಈ 8 ಪ್ರೋಗ್ರಾಮ್ಸ್ ನೀವು ಯಾವುದೇ ಸೆಲೆಕ್ಟ್ ಮಾಡಿದರೂ ಆಟೋಮೆಟಿಕಲಿ ಇದು 4 ಪ್ರೋಸೆಸ್ ಆಗುತ್ತೆ, ಕೆಲಸ ಆಗುತ್ತೆ. ಒಂದ್ಸಲ ಮನೆಯಲ್ಲಿ ಹೊರಗಡೆ ವಾಶ್ ಮಾಡಿರ್ತಾರೆ, ಇಲ್ಲಿ ರಿನ್ಸು ಮತ್ತು ಡ್ರೈ ಅಷ್ಟೇ ಬೇಕು ಅಂದರೆ ಇದು ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ P9 ಅಂದರೆ ರಿನ್ಸ್ ಪ್ಲಸ್ ಡ್ರೈ ಅಂತ. ಇಲ್ಲಿ ನೋಡಿ ಇದರ ಲೈಟ್ ಆಫ್ ಆಗುತ್ತೆ, ಇದೆರಡು ಅಷ್ಟೇ ವರ್ಕ್ ಆಗುತ್ತೆ. P10 ಸೆಲೆಕ್ಟ್ ಮಾಡಿದರೆ ಡ್ರೈ ಓನ್ಲಿ, ಡ್ರೈ ಅಷ್ಟೇ ಆಗುತ್ತೆ. P11 ಸೆಲೆಕ್ಟ್ ಮಾಡಿದರೆ ವಾಶ್ ಓನ್ಲಿ, ಸೋಪ್ ಮತ್ತು ವಾಶ್ ಅಷ್ಟೇ ಆಗುತ್ತೆ. ಇಷ್ಟು ಪ್ರೋಗ್ರಾಮ್ಸ್ ಇರುತ್ತೆ. ನೀವೇನಿಲ್ಲ, ಜಸ್ಟ್ ಆನ್ ಮಾಡಿ ಯಾವ್ದು ಬೇಕು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ, ಇದು ಸ್ಟಾರ್ಟ್ ಬಟನ್ ಇದೆಯಲ್ಲ ಇದು ಪ್ರೆಸ್ ಮಾಡಿದ್ರೆ ಮಿಷಿನ್ ವರ್ಕ್ ಆಗುತ್ತೆ. ಆನು, ಯಾವ ಥರ ಬಟ್ಟೆ ಸೆಲೆಕ್ಟ್, ಸ್ಟಾರ್ಟ್, ಈ 3 ಬಟನ್ನೇ ಮೇನ್. ಇದರಲ್ಲಿ ಇನ್ನೂ ಒಂದೆರಡು ಆಪ್ಷನ್ ಇದೆ. ಅದು ಸೆಲೆಕ್ಟ್ ಮಾಡಬೇಕು ಅಂದರೆ ಇವಾಗ ಆನ್ ಮಾಡಿರ್ತೀರ. ಎಕ್ಸಾಂಪಲ್ P1 ಸೆಲೆಕ್ಟ್ ಮಾಡೀನಿ ಅಂದ್ಕೊಳ್ರಿ. ನಿಮ್ದು ಯಾರ ಬೋರ್ವೆಲ್ ನೀರಿದ್ದು ಅದ್ರಲ್ಲಿ ಸಾಲ್ಟ್ ಕಂಟೆಂಟ್ ಭಾಳ ಬರ್ತಾ ಇದ್ದರೆ ಹಾರ್ಡ್ ವಾಟರ್ ವಾಶ್ ಅಂತ ಒಂದು ಬಟನ್ ಇದೆ, ಇದು ಪ್ರೆಸ್ ಮಾಡಿ ಆಮೇಲೆ ಸ್ಟಾರ್ಟ್ ಕೊಡಿ. ಬೋರ್ ನೀರಿದ್ರೆ ಅದು ಉಪ್ಪಿನಂಶ ಭಾಳ ಬರ್ತಿದ್ರೆ. ಮತ್ತು ಇನ್ನೊಂದಿದೆ, ಇವಾಗ P1 ಸೆಲೆಕ್ಟ್ ಮಾಡಿರ್ತೀರ, ಒಂದು 2 ಜೊತೆ ಬಟ್ಟೆ ಇರುತ್ತೆ, ಕೊಳೆನೂ ಕಡಿಮೆ ಇರುತ್ತೆ. ಸ್ವಲ್ಪ ಟೈಮಿಂಗ್ಸ್ ಕಡಿಮೆ ಆಗಬೇಕು ಅಂದರೆ ಎಕ್ಸ್ಪ್ರೆಸ್ ವಾಶ್ ಅಂತ ಇದೆ, ಇದು ಸೆಲೆಕ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಕೊಡಿ. ವಾಟರ್ ಲೆವೆಲ್ ಅದೇ ತಗೊಳುತ್ತೆ, ನೀವೇ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಫೀಚರ್ಸ್ ಇರುತ್ತೆ. ಇವಾಗ ಬಟ್ಟೆ ಹಾಕಿ ತೋರಿಸ್ಬೋದಿತ್ತು, ನಿಮ್ದು ನೀರು ಹೋಗಲ್ಲಲ್ಲ, ಯೂಸ್ ಮಾಡೋಕ್ಕೆ ಬರಲ್ಲ. ಅದನ್ನು ಹೇಳ್ಬಿಡ್ತೀನಿ ನೋಡ್ರಿ ಏನು ಮಾಡ್ಬೇಕಂತ. ಫಸ್ಟು ಬಟ್ಟೆ ಹಾಕಿ, ಇಲ್ಲಿ ಬಟ್ಟೆ ಹಾಕ್ಬಿಟ್ಟು ಇದು ಡೋರ್ ಕ್ಲೋಸ್ ಮಾಡಿ ಫಸ್ಟು ಪವರ್ ಬಟನ್ ಪ್ರೆಸ್ ಮಾಡಬೇಕು. ಡೈಲಿ ಯೂಸ್ ಮಾಡೋಂಗಿದ್ರೆ P1 ರೆಡಿ ಇರುತ್ತೆ, ನಾರ್ಮಲ್ ಡೈಲಿ ಪ್ಯಾಂಟ್ ಶರ್ಟ್ ಅಂತದ್ದು ಯೂಸ್ ಮಾಡೋಂಗಿದ್ರೆ ರೆಡಿ ಇರುತ್ತೆ. ಜಸ್ಟ್ ಒಂದ್ಸಲ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಬೇಕು. ಈ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಒಂದ್ಸಲ ರೊಟೇಟ್ ಆಗುತ್ತೆ ಮಿಷಿನ್. ಒಂದು ನಿಮಿಷ ವೆಯ್ಟ್ ಮಾಡಿರಿ, ಈಗ ಕಾಣಿಸುತ್ತೆ ನಿಮಗೆ ರೊಟೇಟ್ ಆಗೋದು. ಇಲ್ಲ ಆಗುತ್ತೆ.
ಈ ಥರ ಹಿಂಗೆ ರೊಟೇಟ್ ಆದಮೇಲೆ ಇಲ್ಲಿ ಇಡೀನಿ. ಇಲ್ಲಿ ತೋರಿಸುತ್ತೆ ನಿಮಗೆ ಆ್ಯಡ್ 1 ಕಪ್ ಅಂತ ತೋರಿಸ್ತಾ ಇದೆ ನೋಡಿ. ಹಿಂಗೆ ತೋರಿಸಿದ ಮೇಲೆ ಇಲ್ಲಿ ಹಿಂಗೆ ಡೋರ್ ಓಪನ್ ಮಾಡಿ ಇಲ್ಲಿದೆಲ್ಲ ಇಲ್ಲಿ 1 ಕಪ್ ಅಷ್ಟು ಡಿಟರ್ಜೆಂಟ್ ಹಾಕಬೇಕು. ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ಮೇಲೆ ಮತ್ತೊಂದು ಸಲ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ಬೇಕು. ಅವಾಗ ಮಿಷಿನ್ ವರ್ಕ್ ಆಗೋದು. ಇದಿಷ್ಟು ಕೆಲಸ ಆಗಲಿಕ್ಕೆ ಟೈಮಿಂಗ್ಸ್ ತೋರಿಸುತ್ತೆ. 1 ಅವರ್ 8 ಮಿನಿಟ್ಸ್ ಆಗುತ್ತೆ. ಆ ಥರ ಟೈಮಿಂಗ್ಸ್ ತೋರಿಸ್ತಾರೆ. ಇದೊಂದು ನೆನಪಿರಲಿ, ನೀವು ಯಾವಾಗೇ ಡೋರ್ ಓಪನ್ ಮಾಡಿದ್ರು ಕ್ಲೋಸ್ ಮಾಡಿದ್ಮೇಲೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಮಿಷಿನ್ ವರ್ಕ್ ಆಗೋದು. ಅದು ಹೇಳ್ಬಿಡಿ ಮನೆಯಲ್ಲಿ, ಯಾಕಂದ್ರೆ ಸೆಂಟ್ರಿಗೆ ಗೊತ್ತಿಲ್ಲದಂಗೆ ತೆಗೆದುಬಿಡ್ತಾರೆ. ಆಮೇಲೆ ಮುಚ್ಚಿಬಿಡು ವರ್ಕ್ ಆಗುತ್ತೆ ಅಂತ ಹೋಗ್ಬಿಡ್ತಾರೆ. ವರ್ಕ್ ಆಗಲ್ಲ. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಮಿಷಿನ್ ವರ್ಕ್ ಆಗೋದು. ಅಷ್ಟೇನಾ?